ಯಾಕೆ ಕುತ್ಕೊಳಕ್ ಆಗ್ತಿಲ್ಲಮ್ಮ? ಅಲ್ಲ, ಇಲ್ಲಿ ಹಿಡ್ಕೋ, ಇಲ್ಲಿ ಹಿಂದೆಗಡೆ ಇಲ್ಲಿ. ಓಕೆ, ಈಗ ಆ್ಯಸ್ ಆಫ್ ನಾವು ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮೋಟೋ ವ್ಲಾಗ್. ಇವತ್ತು ಅಮ್ಮನ ಜೊತೆ ಹೊಸ ಗಾಡಿನ ಡೆಲಿವರಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಜನ ಗೆಸ್ ಮಾಡಿದ್ರಿ ಯಾವ ಗಾಡಿ ಅಂತ. ತುಂಬ ಕಡಿಮೆ ಜನ ಎಕ್ಸಾಕ್ಟಾಗಿ ಗೆಸ್ ಮಾಡಿದ್ರಿ. ಸೊ ನೀವೆಲ್ಲರೂ ಹೇಳಿರೋ ಪ್ರಕಾರ ಪಲ್ಸರ್ 220 BS 6 ಎಡಿಷನ್, ಡ್ಯುಯಲ್ ಚಾನಲ್ ABS ಇದೆ. ಓಕೆ ಅಂತ ಅನ್ನಿಸ್ತು ನನಗೆ. ಸಾಕು ಈ ಗಾಡಿ ಸದ್ಯಕ್ಕೆ, ಮುಂದಕ್ಕೆ ನೋಡ್ಕೊಳ್ಳೋಣ, ಒಂದು 1 or 2 year ಆಫ್ಟರ್ ಅಂದ್ಬಿಟ್ಟು ನೋಡ್ಕೊಳ್ಳೋಣ, 1-2 ವರ್ಷ ಆದಮೇಲೆ ಅಂದ್ಬಿಟ್ಟು ಇವಾಗ ಗಾಡಿ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಗಾಡಿ ಶೋರೂಮಿಗೆ ಬಂದು ಆಲ್ರೆಡಿ 1 week ಮೇಲೆ ಆಗಿದೆ. ಬುಕ್ ಮಾಡಿದ್ದು ನೆಕ್ಸ್ಟ್ 2 days 3 daysಗೆ ಬಂತು ಗಾಡಿ. ಬಟ್ ನಾನು ತೊಗೊಂಡಿರಲಿಲ್ಲ. ಯಾಕೆ ಅಂತಂದರೆ ಆಷಾಢ ಇತ್ತು, ಮತ್ತು ಈ ಸೋಮವಾರ ಆಷಾಢ ಕ್ಲೋಸ್ ಆಗಿತ್ತು, ಅಂದರೆ ಕೊನೆ ಆಗಿತ್ತು. ಸೊ ಗುರುವಾರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೋಮವಾರ ಮಂಗಳವಾರ ತೊಗೋಬೋದಾಗಿತ್ತು ನಾನು. ಬಟ್ ನನಗೆ ನಮ್ಮ ರಾಯರ ದಿನ ಗುರುವಾರ ಅಂದರೆ ತುಂಬ ಪ್ರೀತಿ ನಮಗೆ. ರಾಯರ ಮೇಲೆ ತುಂಬ ಭಕ್ತಿ ನನಗೆ. ಹಾಗಾಗಿ ಗುರುವಾರನೇ ತೊಗೋಬೇಕು ಅಂದ್ಬಿಟ್ಟು ಇವತ್ತು ಹೋಗ್ತಾಯಿದ್ದೀನಿ. ಸೊ ಇನ್ಮೇಲೆ ಮೋಟೋ ವ್ಲಾಗ್ಸ್ ಅನ್ನೋದು ಮಾಡೋಣ, ಒಂದು ಫುಲ್ ಫ್ಲೆಡ್ಜ್ ಆಗಿ ಮೋಟೋ ವ್ಲಾಗ್ಸ್ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ಗಾಡಿ ತೊಗೊಂಡು ಏನೋ ಮಾಡ್ತಾಯಿದ್ದೀನಿ. ಬಟ್ ಇದು ಮ್ಯಾಟ್ರ್ ಏನಪ್ಪ ಅಂತಂದರೆ ಐ ನೀಡ್ ಯು ಸಪೋರ್ಟ್ ಅಷ್ಟೇ. ಇನ್ನೇನು ಕೇಳಲ್ಲ ನಾನು, ಸಪೋರ್ಟ್ ಮಾಡಿ ಅಷ್ಟೇ. ಬನ್ನಿ, ಶೋರೂಮ್ ಕಡೆ ಹೋಗ್ತಾಯಿದ್ದೀನಿ. ಶೋರೂಮ್ಗೆ ಹೋಗಿ ಗಾಡಿ ತೊಗೊಂಡು ಮನೆಗೆ ಬರೋಣ. ನನ್ನ ಜೊತೆ ಬನ್ನಿ ಹಂಗೆ. ಇಂತೂ ಶೋರೂಮ್ ಹತ್ರ ಬಂದ್ವಿ. ಇಳಿಯವ, ಎಲ್ಲ ಹಾಕೋದು ಗಾಡಿ ಆ ಕಡೆ ಅಲ್ಲಿ ಹಾಕ್ಬೇಕು. ಬರ್ತೀನಿ, ಹಾಕ್ಬಿಡು ಗಾಡಿನ. ನೀವು ಬೈಕ್ ಇವರು ಸೇಫ್ ರೈಡ್ 10 ಗಂಟೆಗೆ ಬನ್ನಿ ಅಂದರೆ 12 ಗಂಟೆಗೆ ಬಂದ್ಬಿಟ್ಟು ಶೂಟಿಂಗ್ ಮಾಡೋಕ್ಕೆ ಏನೋ ಕೆಲಸನೇ ಬ್ರೋ ಬನ್ನಿ. ಗೊತ್ತಾ ಹೆಂಗೆ? ಹಾಂ ಸರಿ ಬನ್ನಿ. ಗಾಡಿ ಅಲ್ಲಿದೆ ಗಾಡಿ ತಗೋ. ಓಕೆ, ಫೈನಲ್ ಆಗಿ ನಮ್ಮ ಗಾಡಿ ರೆಡಿ ಇದೆ. ಡೆಲಿವರಿದೆಲ್ಲ ಆಯಿತು. ನಿನ್ನೆ ವೀಡಿಯೋ ನೋಡಿದರೆ ನೀವು, ಹೆಂಗಿತ್ತು ವೀಡಿಯೋ ಕಮೆಂಟ್ ಮಾಡಿ. ಮಳೆ ಬಂದಿದೆ, ಒಂಚೂರು ನೆಂದಿದೆ ಗಾಡಿ. ರಾಘವೇಂದ್ರ ಪ್ರಭುಗಳೇ ಕಾಪಾಡಿ. ತಗೊಳ್ರಪ್ಪ ಮಿರರ್ನ. ತುಂಬ ಜನ ಕೇಳ್ತಿದ್ರೆ ಮಿರರ್ ಹಾಕ್ಸು ಗುರು ಅಂತ. ತಗೊಳ್ರಿ, ಯಾರ್ಯಾರು ಕೇಳ್ತಿದ್ರೋ ತಗೊಳ್ಳಿ ಮಿರರ್ನ ಈಗ. ಓಕೆ, ಐ ಥಿಂಕ್ ಓಕೆ ಅನ್ಕೋತೀನಿ. ಮಿರರೆಲ್ಲ ಪಕ್ಕ ಇದೆ. ಓಕೆ, ತುಂಬ ಜನ ಹೇಳಿದ್ರಿ ಯಾವ ಗಾಡಿ ಏನು. ಫೈನಲಿ ಗಾಡಿ ಬಂದಾಯಿತು. ತೊಗೊಂಡು ಮನೆ ಕಡೆ ಹೊರಟಿದ್ದೀವಿ. ಅಮ್ಮ ಹಿಂದೆ ಕುತ್ಕೊಂಡಿದ್ದಾರೆ. ಗಾಡಿ ಸೌಂಡ್ ಚೆನ್ನಾಗಿದೆ ಗುರು. ಕಂಫರ್ಟ್, ಓಡಿಸೋಕ್ಕೆ ಕಂಫರ್ಟ್ ಎಲ್ಲ ಸಖತ್ತಾಗಿದೆ. ಅಂದರೆ ನನಗೇನು ಗೊತ್ತಾ, ಈ ಗಾಡಿ ತುಂಬ ಪರಿಚಯ. ಮುಂಚೆ ಆಲ್ಮೋಸ್ಟು 3.5 years ನನ್ನ ಹತ್ರ ಇತ್ತು ಗಾಡಿ. ಇದು 2014 ತೊಗೊಂಡು 16, 17, 18 ಐ ಥಿಂಕ್ ನಾನು ಸೇಲ್ ಮಾಡಿದೆ ಗಾಡಿನ. ಓಕೆನಾ, ಸೇಲ್ ಮಾಡಿದ್ದು ರೇಟ್ ಬಂದರೆ ಏನು ಗುರು ಅಷ್ಟಕ್ಕೆ ನಾನು ಕೊಟ್ಟಿದ್ದು ನೀನು ಅಂತ ಕೇಳ್ತೀರಾ. 35,000 ರೂಪಾಯಿಗೆ ಕೊಟ್ಬಿಟ್ಟು. ಯಾಕೆಂದರೆ ಗಾಡಿ ತುಂಬಾ ಕೆಟ್ಟ ಕಂಡೀಷನಲ್ಲಿತ್ತು.
ಸಮಥಿಂಗ್ ಅದು ಬಿದ್ದು ಹಾಳಾಗಿ ಏನೇನೋ ಆಗೋಗ್ಬಿಟ್ಟಿತ್ತು ಗಾಡಿ. ಸೊ ಹಾಗಾಗಿ ಕಡಿಮೆ ರೇಟು ಕೊಟ್ಟಿದ್ದೆ ಗಾಡಿನ. ಸೊ ಮತ್ತೆ ಈಗ ಬ್ಯಾಕ್ ಟು ಪಲ್ಸರ್ 220. ತುಂಬ ಸ್ಮೂತಾಗಿದೆ ಓಡಿಸೋಕ್ಕೆ. ಅಂದರೆ ಸ್ವಲ್ಪ ಅಪ್ಗ್ರೇಡ್ ಎಲ್ಲ ಮಾಡಿದ್ದಾರೆ, ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ABS ಆಗಿರ್ಬೋದು, ಆಮೇಲೆ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಹ್ಯಾಂಡ್ಲಿಂಗು 220 ಬಗ್ಗೆ ಹೇಳಲೇಬೇಕಾಗಿಲ್ಲ, ಅಫ್ಕೋರ್ಸ್ ಸ್ಮೂತಾಗಿದ್ದೇ ಇರುತ್ತೆ. ಓಕೆ, ಸೊ ಪಲ್ಸರ್ 220 ಬಂದು ಆ್ಯಕ್ಚುಲಾಗಿ ನಮ್ಮ ದೇಶದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಇವತ್ತಿಗೂ ಜಾಸ್ತಿ ಸೇಲ್ ಆಗ್ತಾ ಇರೋ ಗಾಡಿಗಳಲ್ಲಿ ಒಂದು ಇದು, ಇವತ್ತಿಗೂ ಈಗಲೂ. ನನಗೆ ಇನ್ನೊಂದು ಏನು ಗೊತ್ತಾ, ಖುಷಿಯ ವಿಚಾರ ಗಾಡಿ ತೊಗೊಂಡಿರೋದು. ನಾನು ಗಾಡಿ ತೊಗೊಂಡಿದ್ದೀನಿ ಅಂತ ಅಲ್ಲ, ಒಂದು ರೀತಿ ಹೇಳಬೇಕು ಅಂತಂದರೆ ಟು ಬಿ ಫ್ರ್ಯಾಂಕ್ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಅಂದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೋ ಒಂದು ತೊಗೋಬೇಕು ಅಂದರೆ ಆಗ್ತಾ ಇರಲಿಲ್ಲ, ಅಥವಾ ಒಂದು ಏನಾದ್ರು ತೊಗೋಬೇಕು, ಸಣ್ಣ ಪುಟ್ಟ ಐಟಮ್ ತೊಗೋಬೇಕು ಅಂತಂದ್ರೂ ಒಂದು EMI ಅಥವಾ ಡೌನ್ ಪೇಮೆಂಟ್ ಮಾಡೋಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಸೊ ಅಂಥ ಇದರಲ್ಲಿ ಎಲ್ಲ ನಿಮ್ಮಗಳ ಸಪೋರ್ಟಿಂದ ಇವತ್ತೊಂದು ಗಾಡಿ ತೊಗೊಂಡಿದ್ದೀನಿ. ಅದು ಮೋಟೋ ಬ್ಲಾಗ್ಸ್ ಮಾಡೋಕ್ಕೆ, ಕಂಟೆಂಟ್ ಮಾಡೋಕ್ಕೆ ಎಲ್ಲ ನಿಮಗೋಸ್ಕರನೇ. ನಾನು ನಿಜವಾಗೂ ನನಗೆ ಗಾಡಿ ರಿಕ್ವೈರ್ಮೆಂಟ್ ಇರಲೇ ಇಲ್ಲ ಗುರು, ದೇವ್ರಣ ಇರಲಿಲ್ಲ ರಿಕ್ವೈರ್ಮೆಂಟು, ಆಯಿತಾ. ಸೊ ಎಲ್ಲ ನಿಮಗೋಸ್ಕರನೇ ಮಾಡ್ತಿರೋದು. ನನಗೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಅಷ್ಟೇ, ಅದ್ರ ಮೇಲೆ ಇನ್ನೇನಿಲ್ಲ. ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ಇನ್ಮೇಲೆ ನೀವು ಒಳ್ಳೆ ಸಪೋರ್ಟ್ ಕೊಟ್ಟರೆ ನಿಜವಾಗ್ಲೂ ನಮ್ಮದು ಒಂದು ಕೈ ಇರುತ್ತೆ ಮೋಟೋ ವ್ಲಾಗ್ಸಲ್ಲಿ ಕನ್ನಡದ ಕಮ್ಯುನಿಟಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುವಂಥ ಪ್ರಯತ್ನನ ಮಾಡೋಣ. ಸೊ ಪ್ಲೀಸ್ ಗೈಸ್, ಎಲ್ಲರೂ ಹೊಸಬ್ರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಯಾಕೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲಮ್ಮ? ಅಲ್ಲ, ಇಲ್ಲಿ ಹಿಡ್ಕೋ, ಇಲ್ಲಿ ಹಿಂದೆಗಡೆ. ಓಕೆ, ಫೈನಲ್ ಆಗಿ ಮನೆ ಹತ್ರ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಯಾರ್ದು ಗೊತ್ತು ಅನ್ಕೋತೀನಿ, ಎಲ್ಲೋದ್ರು ಕಾಣ್ತಿಲ್ಲ.